ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ಈ ರಿಂಗಿಂದು ಲೈಟು ನಾನು ಪ್ರೆಗ್ನೆಂಟ್ ಇದ್ದಾಗ ಫೋಟೋಶೂಟ್ಗೆ ಅಂತ ತಂದಿದ್ದು. ಅದನ್ನು ಇಟ್ಕೊಂಡು ನನ್ನ ಮಗಳಿಗೆ ಫೋಟೋ ತೆಗಿಯೋಣಂತ ಟ್ರೈ ಮಾಡಿದೆ, ಬಟ್ ಅವಳು ಸುಮ್ಮನಿರಲೇ ಇಲ್ಲ. ಇನ್ನು ನೆನ್ನೆ ಮಳೆ ಬಂದಿರೋದು ಕಾರಣ ನನ್ನ ತಂಗಿ ಯೂನಿಫಾರಮ್ ಒಣಗಿರಲಿಲ್ಲ ಅಂತ ಏರ್ ಡ್ರೈಯರಲ್ಲಿ ಯೂನಿಫಾರಮ್ ಒಣಗಿಸ್ಕೊತಿದ್ದಾಳೆ. ನಾನು ಸ್ನಾನ ಎಲ್ಲ ಮುಗಿಸ್ದೆ. ಮತ್ತು ವಿಭೂತಿ ನಾನಂತೂ ಮಿಸ್ ಮಾಡೋದೇ ಇಲ್ಲ. ನನ್ನ ಎಜುಕೇಷನು ನಾನು ಸ್ಕೂಲಲ್ಲಿ ಓದಿದ್ರಿಂದ ವಿಭೂತಿ ಇಟ್ಕೊಳ್ಳೋದು ಆವಾಗಿಂದ ರೂಢಿ ಬಂತು. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಪಪ್ಪಗೆ ಮಾಡಿ ಸರಿ ನಾನೊಂದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಅದನ್ನು ತೊಗೊಂಡೆ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡೆ. ಇಲ್ಲಿ ನಮ್ಮ ಪಾಪುಗೆ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡ್ತಿದ್ದಾಗ ಅವಳು ಚಿಪ್ಸ್ ಕವರ್ ನೋಡಿಬಿಟ್ಟು ಅದನ್ನು ಬೇಕು ಅಂತ ಆಟ ಮಾಡ್ತಿದ್ಲು. ಮಧ್ಯಾಹ್ನದ ಊಟಕ್ಕೆ ಹೀರೆಕಾಯಿ ಪಪ್ಪು ಮಾಡೋಣ ಅಂತ ಒಂದು ಜಾರಿಗೆ ಕೊತ್ತಂಬರಿ, ಕಾಯಿ ಮತ್ತು ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಬೇಕು. ಇನ್ನು ಬೇಳೆ, ಹೀರೆಕಾಯಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಮತ್ತು ಉಪ್ಪು, ಅರಿಶಿನ ಹಾಕ್ಕೊಂಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಒಂದು 5-6 ವಿಶಿಲ್ ಹೊಡೆಸ್ಕೊಬೇಕು. ಇನ್ನು ಅದ್ರ ವಿಶಿಲ್ ಏರೌಟ್ ಆದಮೇಲೆ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ತಪ್ಪಲು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಅದು ಸಿಡಿದ್ಮೇಲೆ ನಾವು ರುಬ್ಬಿಟ್ಕೊಂಡಿರೋ ಖಾರ ಹಾಕ್ಕೊಂಡು ಖಾರ ಎಲ್ಲ ಕುದ್ಮೇಲೆ ಇಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿರೋ ಹೀರೆಕಾಯಿನ ಅದಕ್ಕೆ ಹಾಕಬೇಕು. ನೀಟಾಗಿ ಕುದ್ಮೇಲೆ ಹೀರೆಕಾಯಿ ಪಪ್ಪು ರೆಡಿ ಆಗುತ್ತೆ. ಸಾಂಬಾರು ಮಾಡೋದೇನು ಅಂತ ಯೋಚನೆ ಬಂದಾಗ ಈ ಥರ ಹೀರೆಕಾಯಿ ಪಪ್ಪು ಮಾಡ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಇದು ಚಪಾತಿಗೆ, ಅನ್ನಕ್ಕೆ ಮತ್ತು ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.